ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ನೋಡಿ, ನಮ್ಮ ಮನೆಯಲ್ಲಿ ಇವತ್ತು ರೊಟ್ಟಿ ಹಾಕೋಣ ಅಂತ ಹಾಕ್ತಾಯಿದ್ವಿ. ಮೊಸರು ಅನ್ನ ಮಾಡಿದ್ದೆ, ಮೊಸರು ಒಗ್ಗರಣೆ ಮತ್ತು ಅನ್ನ. ಹಸಿಂದು ಮೊಸರಾಗಿತ್ತು, ಅದು ಹಾಲು ಎಪ್ಪಾಕಿದ್ನಲ್ಲ ಅದು ಮೊಸರಾಗಿತ್ತು. ಅದರಲ್ಲೇ ಮೊಸರು ಒಗ್ಗರಣೆ ಮಾಡಿದ್ದೆ. ನಮ್ಮ ಅತ್ತೆ ಅನ್ನನೇ ಯಾವಾಗಲೂ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೆರಡು ರೊಟ್ಟಿ ಹಾಕೊಂತೀನಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಮಗೆ ಇದೇನು ನೋಡ್ತಿದ್ದೀರಲ್ಲ, ಇದು ಗ್ಯಾಸು ನಮಗೆ ಇದ್ರಲ್ಲಿ ಕೊಟ್ಟಿದ್ದು, ಸಂಘದಿಂದ ಕೊಟ್ಟಿರೋದು, ದುಡ್ಡು ಕೊಟ್ಟು ತಗೊಂಡಿರೋದು. ಅದು ಸೌದೆ ಒಲೆ ಅಂತ. ಸೌದೆ ಹಚ್ಚಿದ್ರೂ ಅಷ್ಟಾಗೇನು ಹೊಗೆ ಆಗಲ್ಲ ಅಂತ ಅದನ್ನು ರೊಟ್ಟಿ ಹಾಕೋಕ್ಕೆ ಅಂತ ನಾವು ಉಪಯೋಗಿಸ್ತೀವಿ. ಮತ್ತು ಇನ್ನೇನಾದ್ರು ಹೊರ್ಗಡೆ ಮಾಡೋದಾದರೆ ಅಡುಗೆನ ಅದನ್ನು ಉಪಯೋಗಿಸ್ತೀವಿ. ನೋಡಿ, ಈ ಥರ ಮನೇಲಿ ಗೋಧಿ ಹಸಿಟ್ಟು, ರಾಗಿ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ರೊಟ್ಟಿನ ಹಾಕ್ಕೊತಾಯಿದ್ರು. ನಮ್ಮ ಹುಡುಗರಿಗೂ ಹಾಕ್ಕೊಡ್ತಾಯಿದ್ರು. ಮತ್ತು ನಾನು ಮುಖ ತೊಳ್ಕೊಂಡು ಊಟ ಮಾಡೋಣ ಅಂತ ಹೋಗ್ತಿದ್ದೆ. ಅಷ್ಟೊತ್ತಿಗೆ ನಾನು ಮೊಸರನ್ನನೇ ಮಾಡ್ಕೊಂಡಿದ್ದೆ. ಅವರು ರೊಟ್ಟಿ ತಿನ್ಬಾ ಅಂದರು ಒಂದನ್ನು. ಅದಕ್ಕೆ ನಾನು ರೊಟ್ಟಿ ತಿಂದ್ಬಿಟ್ಟು ಒಂದು ಚಟ್ನಿ ಮಾಡಿದ್ವಿ. ಚಟ್ನಿನೂ ಅದ್ರ ಜೊತೆ ಹಾಕ್ಕೊಂಡು ತಿಂದ್ಬಿಟ್ಟು ಎಲ್ಲರೂ ಕೂಡ ತಿಂದ್ವಿ. ನೋಡಿ, ನಮ್ಮ ಹುಡುಗರು ಕೂಡ ತಿಂತಾಯಿದ್ರು. ಆಮೇಲೆ ನಾನು ಮುಖ ತೊಳ್ಕೊಂಡು ತಿಂದ್ಬಿಟ್ಟು ಮೊಸರನ್ನ ಒಂದು ಸ್ವಲ್ಪ ತಿಂತಿದ್ದೆ. ಮೊಸರು ಒಗ್ಗರಣೆ ಮಾಡಿದ್ದೆ, ಅದನ್ನು ಕೂಡ ಒಂಚೂರು ಹಾಕ್ಕೊಂಡು ತಿನ್ನೋಣ ಅಂತ ತಿಂತಾಯಿದ್ದೆ. ನೋಡಿ, ಈ ಥರ ಮೊಸರು ಒಗ್ಗರಣೆ ಮಾಡಿದ್ದೆ. ಬರೀ ಕಡಲೆಬೇಳೆ ಮತ್ತು ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ದೆ. ಮತ್ತು ನಮ್ಮ ಮನೆಯಲ್ಲಿ ಇದ್ದಿದ್ದೊಂದು ಹಸು ಕರು ಆಗ್ತಾಯಿತ್ತು. ಅದನ್ನು ನೋಡೋಣ, ಹುಡುಗಿ ಕರು ಅಂದರೆ ಹೆಣ್ಗರು ಆಗ್ತಾಯಿತ್ತು. ಅದನ್ನು ನೋಡೋಣ ಅಂತ ಹೋಗಿದ್ವಿ. ಹೆಣ್ಗರು ಹಾಕಿತ್ತು. ಅದನ್ನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ನಮ್ಮ ಮನೇಲಿ ಅವತ್ತು ಯಾರೂ ಇರಲಿಲ್ಲ. ನಾನು ನಮ್ಮ ಅತ್ತೆ ಇಬ್ಬರೇ ಇದ್ದಿದ್ದು. ನಾನು ನಮ್ಮ ಅತ್ತೆ ನೋಡ್ತಾ ಇದ್ವಿ. ಅದು ಕರು ಬರ್ತಾಯಿತ್ತಲ್ಲ, ಅದಕ್ಕೋಸ್ಕರ ಅಲ್ಲೆಲ್ಲ ಗಲೀಜಾಗುತ್ತೆ ಅಂತ ನಮ್ಮ ಅತ್ತೆ ಸ್ವಲ್ಪ ಹುಲ್ಲು ಎಲ್ಲ ತಗೊಂಬಂದು ಹಾಕಿ ಮತ್ತು ಅದನ್ನು ಹಗ್ಗ ಎಲ್ಲ ಬಿಚ್ಚಿ ಸರಿ ಮಾಡ್ತಾಯಿದ್ರು. ಮತ್ತು ಅದು ಕರು ಬಂದಮೇಲೆ ಅದಕ್ಕೆ ಸ್ವಲ್ಪ ಮುಖ ಎಲ್ಲ ಒರೆಸೋದಕ್ಕೆ ಗೋಣಿಚೀಲ ಮತ್ತು ಅದನ್ನೆಲ್ಲ ತಗೊಂಡು ರೆಡಿ ಮಾಡ್ತಾಯಿದ್ರು. ನೋಡಿ, ಅದು ಕರು ಬರ್ತಾಯಿತ್ತು. ಅದಕ್ಕೆ ನಾವು ಯಾವ ಕರು ಹಾಕುತ್ತೆ ಅಂತ ನೋಡೋಣ ಅಂತ ನಿಂತ್ಕೊಂಡು ನೋಡ್ತಾ ಇದ್ವಿ. ಇದು ನಮ್ಮ ಮನೆಯಲ್ಲಿ 2ನೇ ಸತಿನೋ 3ನೇ ಸತಿನೋ ಹಾಕಿರುವಂತಹ ಕರು ಈ ಹಸುನಲ್ಲಿ. ಇದು 2ನೇ ಸತಿ ಹಾಕಿರೋದು. ನಾನು ಅದನ್ನು ಫಸ್ಟ್ನೇ ಸತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈಗ ಒಂದು ವೀಡಿಯೋ ಮಾಡಿಕೊಂಡಿದ್ದೆ. ಅದನ್ನು ನಿಮಗೂ ಹಾಕೋಣ ಅಂತ ಹಾಕಿದ್ದೀನಿ. ನೋಡಿ, ಅದು ಕರು ಬರ್ತಾಯಿತ್ತು. ಬರೀ ಕಾಲು ಮತ್ತು ಮುಖ ಮಾತ್ರ ಒಂಚೂರು ಈಚೆ ಬಂದಿತ್ತು. ಅದು ಇನ್ನೂ ಪೂರ್ತಿ ಈಚೆ ಬಂದಿರಲಿಲ್ಲ. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ. ಅಲ್ಲೆಲ್ಲ ಜಾಗನೆಲ್ಲ ವೀಡಿಯೋ ಮಾಡೋಕ್ಕೆ ಇಟ್ಬಿಟ್ಟು, ಆ ಕಡೆ ರೈಲು ಹೋಗ್ತಾಯಿತ್ತಲ್ಲ, ಅದು ಪಾಪ ಹೆದ್ರ್ಕೊಂತಿತ್ತು. ಹಂಗೂ ಕೂಡ ಸುಮ್ಮನೆ ಮಲಗಿತ್ತು. ಈ ಹಸು ಮಲಗಿಸಿದ್ವಲ್ಲ, ಅದ್ರ ಪಕ್ಕನೇ ರೈಲು ಹೋಗುತ್ತೆ ಆ ಕಡೆ ಸೈಡು. ಅದನ್ನು ಯಾವತ್ತಾದರೂ ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಈ ಥರ ಕರು ಬಂತು. ಅದನ್ನು ಎಳ್ಕೊಬೇಕಾಗಿತ್ತು. ಏಕೆ ಅಂದರೆ ಅದು ಅರ್ಧದಲ್ಲೇ ಸಿಗಾಕೊಂಬಿಟ್ಟಿತ್ತು. ಅದನ್ನು ಹಿಡ್ದು ಎಳ್ಕೊಬೇಕಾಗಿತ್ತು. ಮತ್ತು ಮೂಗೆಲ್ಲ ಉಸಿರಾಡೋಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಈ ಥರ ಎಲ್ಲ ಮೂಗೆಲ್ಲ ಒರೆಸಿ ನೀಟಾಗಿ ಗೋಣಿಚೀಲದಲ್ಲಿ ನೀಟಾಗಿ ಒರೆಸ್ಬೇಕು. ಮತ್ತು ಅದು ಕರು ಹಾಕಾದ್ಮೇಲೆ ಹಸು ಬಂದು ಅದು ಪಾಪುನೆಲ್ಲ ಅಂದರೆ ನಾಲಿಗೆಯಲ್ಲಿ ನ್ಯಾಕೊಳ್ಳುತ್ತೆ. ಆವಾಗ ಆ ಕರು ಸ್ವಲ್ಪ ಎದ್ದೊಳೋದಕ್ಕೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ನಾವು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು, ಅಲ್ಲೆಲ್ಲ ಕರ ಎಲ್ಲ ಬಿದ್ದರೆ ಅಲ್ಲೆಲ್ಲ ಮಣ್ಣಾಗ್ಬಿಡುತ್ತೆ ಅಂತ ಹುಲ್ಲು ಮತ್ತು ಅದನ್ನೆಲ್ಲ ಹಾಕಿ ಗೋಣಿಚೀಲ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ವಿ. ನೋಡಿ, ಈ ಥರ ಅರ್ಧಕ್ಕೆ ಬಂದು ನಿಂತಿತ್ತು. ಅದು ಯಾಕೋ ಪಾಪ ಸುಸ್ತಾಗ್ಬಿಡ್ತು. ಅದಕ್ಕೋಸ್ಕರ ಹುಲ್ಲು ಹಾಕ್ಬಿಟ್ಟು ಎಳ್ಕೊಳ್ಳೋಣ ಅಂತ ಇಬ್ಬರು ಕೂಡ ಎಳ್ಕೊತಾ ಇದ್ವಿ. ನೋಡಿ, ಇವಾಗ ಹೆಂಗೆ ಎಳ್ಕೊಳ್ಳೋದು ತೋರಿಸ್ತೀನಿ. ನೋಡಿ, ಈ ಥರ ಎಳ್ಕೊಬೇಕು. ಏಕೆಂದರೆ ಅದು ಬರ್ತಾ ಇರಲಿಲ್ವಲ್ಲ, ಅದಕ್ಕೋಸ್ಕರ. ನೋಡಿ, ಹಿಂಗೆ ಎಳ್ಕೊಂಡಿದ್ದಾದಮೇಲೆ ನೀಟಾಗಿ ಎಲ್ಲದನ್ನು ಒರೆಸ್ಬೇಕು. ಏಕೆ ಅಂದರೆ ಅದು ಉಸಿರು ಕಟ್ಟಿಬಿಡುತ್ತೆ. ಆವಾಗ ಕರು ಇದಾಗ್ಬಿಡುತ್ತೆ. ಮತ್ತು ಅದನ್ನು ಹಗ್ಗ ಬಿಚ್ಚಿ ಬಿಡಬೇಕು ಹಸನ. ಆವಾಗ ಅದು ಎಲ್ಲ ನ್ಯಾಕೊಳ್ಳುತ್ತೆ. ಹಂಗಾದ್ರೆ ಮಾತ್ರ ಕರು ಆವಾಗ ಎದ್ದೊಳೋಕ್ಕೆ ಸಾಧ್ಯ. ಅಮ್ಮಂದು ಸ್ಪರ್ಶ ಬಿದ್ದರೇನೆ ಅಲ್ವಾ ಸ್ವಲ್ಪ ಕರುಗಳು ಎದ್ದು ನಿಂತ್ಕೊಳ್ಳೋದು. ಅದಕ್ಕೋಸ್ಕರ ಕಟ್ಟಿ ಬಿಚ್ಚಿ ಬಿಟ್ಬಿಟ್ಟಿದ್ವಿ. ನೋಡಿ, ಇವಾಗ ಅದೆಲ್ಲ ನ್ಯಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಿತ್ತು. ಮತ್ತು ನಾವೆಲ್ಲ ಹತ್ರಕ್ಕೆ ಹೋದರೆ, ನಮ್ಮ ಅತ್ತೆ ಬಿಟ್ಟು ಇನ್ಯಾರೇ ಹತ್ರಕ್ಕೆ ಹೋದರೂ ಅದು ಕೊಂಬಲ್ಲಿ ಹಿಂಗೆ ಅಂತೈತೆ. ಅದಕ್ಕೋಸ್ಕರ ನಾವು ಹೋಗಲಿಲ್ಲ.